ಬಿಗ್ ಬಾಸ್ ಸೀಸನ್ 10 ಶುರುವಾದಾಗಿನಿಂದ ಹಲವು ವಿವಾದಗಳನ್ನು ಮೈಗೂಡಿಸಿಕೊಂಡು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಸೊ ಈಗಾಗಲೇ ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ 10ರ ಒಂದು ಅದ್ಭುತವಾದಂತಹ ಕಿರೀಟವನ್ನು ಮುಡಿಗೇರಿಸಿಕೊಂಡು ವಿಜೇತರಾಗಿದ್ದಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಟಾಪ್ 6 ಫಿನಾಲೆ ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ಬರಾಗಿರುವಂತಹ ಅಂಡ್ ತುಕಾಲಿ ಸಂತೋಷ್ ಅಂತಾನೆ ಫೇಮಸ್ ಆಗಿರುವಂತಹ, ಈಗ ಇಷ್ಟು ದಿನ ತುಕಾಲಿ ಸಂತೋಷ್ ಅಂತ ಇದ್ರು, ಈಗ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅಂತ ಫೇಮಸ್ ಆಗಿರುವಂತಹ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಬಿಗ್ ಬಾಸ್ ಜರ್ನಿಯ ಬಗ್ಗೆ, ಹಾಗೇನೆ ಕೊನೆಯವರೆಗೂ ಶುರುವಾದಾಗಿನಿಂದ ಹಿಡಿದ್ಬಿಟ್ಟು ಬಿಗ್ ಬಾಸ್ ಫಿನಾಲೆವರೆಗೂ ಅವರ ಜರ್ನಿ ಯಾವ ರೀತಿ ಇತ್ತು, ಅದ್ರ ಜೊತೆಗೆ ಒಂದಷ್ಟು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್, ಚೆನ್ನಾಗಿದ್ದೀನಿ ಸರ್. ಭಾರಿ ಖುಷಿ ಆಯ್ತು ನೀವು ಹೇಳಿದ್ ನೋಡಿ. ಮೊದಲನೇದಾಗಿ ಕೇಳೋದಾದ್ರೆ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಯಾಕಂತಂದ್ರೆ ಗೆದ್ದಿಲ್ಲ ಅಂತಂದ್ರೂ ಸಹ ಕೊನೆವರೆಗೂ ನಾನು ಸಾಧಿಸ್ತೀನಿ ಅನ್ನುವಂತಹ ಹಠ ಇಟ್ಕೊಂಡು ಟಾಪ್ 6 ಫಿನಾಲೆ ಕಂಟೆಸ್ಟೆಂಟ್ ವರ್ಗೂ ಬಂದಿದ್ದೀರಾ. ಸೊ ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ? ಸರ್, ತುಂಬಾ ಎಕ್ಸೈಟಿಂಗ್ ಆಗಿತ್ತು ಸರ್. ಪ್ರತಿದಿನನೂ ಸ್ಟ್ರಗಲೇ ಸರ್. ಮಾತಾಡೋಣ. ಪ್ರತಿದಿನನೂ ಸ್ಟ್ರಗಲ್ ಆಗಿತ್ತು ಸರ್. ಪ್ರತಿದಿನ ಒಂದು ಗ್ರೋಸರಿ ಟಾಸ್ಕಿಂದ ಹಿಡಿದು ಊಟ ಮಾಡಿ ತಿನ್ನೋವರೆಗೂ, ತಿಂದು ಮಲಗೋವರೆಗೂ ಚಾಲೆಂಜಸ್. ಕಂಪೇರೇ ಮಾಡೋಕ್ಕಾಗಲ್ಲ ಬೇರೆ ಜೀವನಕ್ಕೂ ಅದಕ್ಕೂ. ಅದೊಂದು ಕಾಲ್ಪನಿಕ ಪ್ರಪಂಚ. ಆ ಪ್ರಪಂಚದಲ್ಲಿ ಬದುಕು ಬಂದರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಸರ್. ನಾಟ್ ಆನ್ ಈಸಿ, ತುಂಬ ಕಷ್ಟ. ಅಂಥ ಒಂದು ಜರ್ನಿನ ಕಂಪ್ಲೀಟ್ ಡೇಸ್ ಮುಗಿಸ್ ಬಂದಿದ್ದೀನಿ ಸರ್. ಅದು ನನಗೆ ಖುಷಿ ಆಗ್ತಾಯಿದೆ. ಸೊ ಬಿಗ್ ಬಾಸ್ ಜರ್ನಿ ಶುರುವಾಗೋದಕ್ಕಿಂತ ಮೊದಲೇನೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವಿ ಅಂತಂದ್ರೆ ಒಂದಷ್ಟು ಯೋಜನೆಗಳನ್ನ ಹಾಕೊಂಡು ಹೋಗುತ್ತೆ, ಒಂದಷ್ಟು ಐಡಿಯಾಸ್ ಅಥವಾ ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡು ಹೋಗಿರ್ತೀವಿ. ನಾವು ಇದೇ ತರ ಇರಬೇಕು, ಈ ತರ ಫಿಸಿಕಲಿ ಟಾಸ್ಕ್ ಆಗಿರ್ಬೋದು, ಮೆಂಟಲಿ ಟಾಸ್ಕ್ ಆಗಿರ್ಬೋದು. ಯಾಕಂದ್ರೆ ಪ್ರೀವಿಯಸ್ ಸೀಸನ್ಗಳನ್ನ ನಾವು ನೋಡಿರ್ತೀವಿ ಯಾವ ರೀತಿ ಅಂತ. ಒಂದಷ್ಟು ಐಡಿಯಾಸು ನಮ್ಗೆ ಬಂದಿರುತ್ತೆ, ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಸೊ ನೀವು ಪ್ರಿಪೇರ್ ಆಗಿದ್ದಂಥದ್ದು ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಚೇಂಜಸ್ ಆಯ್ತು ಅಂತ? ಸರ್, ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿತ್ತಿಲ್ಲ ಸರ್. ನಾನು ಇದ್ದಂಗೆ ಹೋಗ್ಬಿಟ್ಟೆ. ನಾನು ಒಂದು ಏನು ನನ್ನ ಹೆಂಡ್ತಿಗೂ ಬಾಯಿನೂ ಹೇಳಲಿಲ್ಲ, ಹೋಗೋ ಸ್ಪೀಡಲ್ಲಿ ಹಂಗೆ ಹೋಗ್ಬಿಟ್ಟೆ. ನಾನು ಹೋದೆ. ಎಲ್ಲೋ ಒಂದು ಕಡೆ ನನ್ನ ಕಾಮಿಡಿ, ನನ್ನ ಒಂದು ಸ್ಟ್ರಾಟಜಿ, ನನ್ನ ಒಂದು ಎನರ್ಜಿ ಕೈ ಹಿಡಿತು ಸರ್ ನನಗೆ. ಅದೇ ನಾನು ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಕಾರಣ. ಹೌದು. ಆಮೇಲೆ ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗು. ವರ್ತೂರು ಸಂತೋಷ್ ಅವ್ರದ್ದು ನಂದು ಫ್ರೆಂಡ್ಶಿಪ್ಪು ತುಂಬ ಇಷ್ಟ ಆಯಿತು. ಅವರು ನನಗೆ ಕೊಟ್ಟು ಸಪೋರ್ಟು, ನಾನು ಅವ್ರಿಗೆ ಕೊಟ್ಟು ಸಪೋರ್ಟು. ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಎಲ್ಲೋ ಒಂದು ಕಡೆ ಸ್ಫೂರ್ತಿ, ಶಕ್ತಿ, ನಂಬಿಕೆಯಾಗಿ ಉಳ್ಕೋತು ಸರ್. ಬಿಗ್ ಬಾಸ್ ಸೀಸನ್ 10 ಶುರುವಾದಾಗಿನಿಂದ ಹಲವು ವಿವಾದಗಳನ್ನ ಮೈಗೂಡಿಸಿಕೊಂಡು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಸೊ ಈಗಾಗಲೇ ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ 10ರ ಒಂದು ಅದ್ಭುತವಾದಂತಹ ಕಿರೀಟವನ್ನು ಮುಡಿಗೇರಿಸಿಕೊಂಡು ವಿಜೇತರಾಗಿದ್ದಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಟಾಪ್ 6 ಫಿನಾಲೆ ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ಬರಾಗಿರುವಂತಹ ಅಂಡ್ ತುಕಾಲಿ ಸಂತೋಷ್ ಅಂತಾನೆ ಫೇಮಸ್ ಆಗಿರುವಂತಹ, ಈಗ ಇಷ್ಟು ದಿನ ತುಕಾಲಿ ಸಂತೋಷ್ ಅಂತ ಇದ್ರು, ಈಗ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅಂತ ಫೇಮಸ್ ಆಗಿರುವಂತಹ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಬಿಗ್ ಬಾಸ್ ಜರ್ನಿಯ ಬಗ್ಗೆ, ಹಾಗೇನೆ ಕೊನೆಯವರೆಗೂ ಶುರುವಾದಾಗಿನಿಂದ ಹಿಡಿದ್ಬಿಟ್ಟು ಬಿಗ್ ಬಾಸ್ ಫಿನಾಲೆವರೆಗೂ ಅವರ ಜರ್ನಿ ಯಾವ ರೀತಿ ಇತ್ತು, ಅದ್ರ ಜೊತೆಗೆ ಒಂದಷ್ಟು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್, ಚೆನ್ನಾಗಿದ್ದೀನಿ ಸರ್. ಭಾರಿ ಖುಷಿ ಆಯ್ತು ನೀವು ಹೇಳಿದ್ ನೋಡಿ. ಮೊದಲನೇದಾಗಿ ಕೇಳೋದಾದ್ರೆ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಯಾಕಂತಂದ್ರೆ ಗೆದ್ದಿಲ್ಲ ಅಂತಂದ್ರೂ ಸಹ ಕೊನೆವರೆಗೂ ನಾನು ಸಾಧಿಸ್ತೀನಿ ಅನ್ನುವಂತಹ ಹಠ ಇಟ್ಕೊಂಡು ಟಾಪ್ 6 ಫಿನಾಲೆ ಕಂಟೆಸ್ಟೆಂಟ್ ವರ್ಗೂ ಬಂದಿದ್ದೀರಾ. ಸೊ ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ? ಸರ್, ತುಂಬಾ ಎಕ್ಸೈಟಿಂಗ್ ಆಗಿತ್ತು ಸರ್. ಪ್ರತಿದಿನನೂ ಸ್ಟ್ರಗಲೇ ಸರ್. ಮಾತಾಡೋಣ. ಪ್ರತಿದಿನನೂ ಸ್ಟ್ರಗಲ್ ಆಗಿತ್ತು ಸರ್. ಪ್ರತಿದಿನ ಒಂದು ಗ್ರೋಸರಿ ಟಾಸ್ಕಿಂದ ಹಿಡಿದು ಊಟ ಮಾಡಿ ತಿನ್ನೋವರೆಗೂ, ತಿಂದು ಮಲಗೋವರೆಗೂ ಚಾಲೆಂಜಸ್. ಕಂಪೇರೇ ಮಾಡೋಕ್ಕಾಗಲ್ಲ ಬೇರೆ ಜೀವನಕ್ಕೂ ಅದಕ್ಕೂ. ಅದೊಂದು ಕಾಲ್ಪನಿಕ ಪ್ರಪಂಚ. ಆ ಪ್ರಪಂಚದಲ್ಲಿ ಬದುಕು ಬಂದರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಸರ್. ನಾಟ್ ಆನ್ ಈಸಿ, ತುಂಬ ಕಷ್ಟ. ಅಂಥ ಒಂದು ಜರ್ನಿನ ಕಂಪ್ಲೀಟ್ ಡೇಸ್ ಮುಗಿಸ್ ಬಂದಿದ್ದೀನಿ ಸರ್. ಅದು ನನಗೆ ಖುಷಿ ಆಗ್ತಾಯಿದೆ. ಸೊ ಬಿಗ್ ಬಾಸ್ ಜರ್ನಿ ಶುರುವಾಗೋದಕ್ಕಿಂತ ಮೊದಲೇನೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವಿ ಅಂತಂದ್ರೆ ಒಂದಷ್ಟು ಯೋಜನೆಗಳನ್ನ ಹಾಕೊಂಡು ಹೋಗುತ್ತೆ, ಒಂದಷ್ಟು ಐಡಿಯಾಸ್ ಅಥವಾ ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡು ಹೋಗಿರ್ತೀವಿ. ನಾವು ಇದೇ ತರ ಇರಬೇಕು, ಈ ತರ ಫಿಸಿಕಲಿ ಟಾಸ್ಕ್ ಆಗಿರ್ಬೋದು, ಮೆಂಟಲಿ ಟಾಸ್ಕ್ ಆಗಿರ್ಬೋದು. ಯಾಕಂದ್ರೆ ಪ್ರೀವಿಯಸ್ ಸೀಸನ್ಗಳನ್ನ ನಾವು ನೋಡಿರ್ತೀವಿ ಯಾವ ರೀತಿ ಅಂತ. ಒಂದಷ್ಟು ಐಡಿಯಾಸು ನಮ್ಗೆ ಬಂದಿರುತ್ತೆ, ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಸೊ ನೀವು ಪ್ರಿಪೇರ್ ಆಗಿದ್ದಂಥದ್ದು ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಚೇಂಜಸ್ ಆಯ್ತು ಅಂತ? ಸರ್, ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿತ್ತಿಲ್ಲ ಸರ್. ನಾನು ಇದ್ದಂಗೆ ಹೋಗ್ಬಿಟ್ಟೆ. ನಾನು ಒಂದು ಏನು ನನ್ನ ಹೆಂಡ್ತಿಗೂ ಬಾಯಿನೂ ಹೇಳಲಿಲ್ಲ, ಹೋಗೋ ಸ್ಪೀಡಲ್ಲಿ ಹಂಗೆ ಹೋಗ್ಬಿಟ್ಟೆ. ನಾನು ಹೋದೆ. ಎಲ್ಲೋ ಒಂದು ಕಡೆ ನನ್ನ ಕಾಮಿಡಿ, ನನ್ನ ಒಂದು ಸ್ಟ್ರಾಟಜಿ,
ನನ್ನ ಒಂದು ಎನರ್ಜಿ ಕೈ ಹಿಡಿತು ಸರ್ ನನಗೆ. ಅದೇ ನಾನು ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಕಾರಣ. ಹೌದು. ಆಮೇಲೆ ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗು. ವರ್ತೂರು ಸಂತೋಷ್ ಅವ್ರದ್ದು ನಂದು ಫ್ರೆಂಡ್ಶಿಪ್ಪು ತುಂಬ ಇಷ್ಟ ಆಯಿತು. ಅವರು ನನಗೆ ಕೊಟ್ಟು ಸಪೋರ್ಟು, ನಾನು ಅವ್ರಿಗೆ ಕೊಟ್ಟು ಸಪೋರ್ಟು. ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಎಲ್ಲೋ ಒಂದು ಕಡೆ ಸ್ಫೂರ್ತಿ, ಶಕ್ತಿ, ನಂಬಿಕೆಯಾಗಿ ಉಳ್ಕೋತೆ ಸರ್.